ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Growth. ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, 0 to 0 ಲೆವೆಲ್ಸ್ ಏನು ಕೊಟ್ಟಿದ್ವಿ, ಇವತ್ತು ನಮ್ಮ ಲೈವ್ ಟ್ರೇಡ್ ಏನೋ ಅದೆಲ್ಲ ನೋಡೋಣ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಸೆಲೆಬ್ರೇಷನ್ ಇತ್ತು, ಪ್ಲೇ ಮಾಡ್ತೀನಿ, ಕೇಳಿ ನೋಡ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ವಾ ಸರ್? ಇದು ನಮ್ಮ ಆಫೀಸಲ್ಲಿ ಇವತ್ತು ಬರ್ತ್ಡೇ ಇತ್ತು, ನನ್ನದೇ ಬರ್ತ್ಡೇ, ಅದಕ್ಕೆ ಮಾಡಿದ ಅರೇಂಜ್ಮೆಂಟ್ಸು. ಓಕೆ, ಇದಕ್ಕೆ ಎಲ್ಲ ನಮ್ಮ BN ರೋಲಿರೋ ಎಲ್ಲ ಸ್ಟೂಡೆಂಟ್ಸು ತುಂಬ ರಾತ್ರಿ ಎಲ್ಲ ಕಷ್ಟಪಟ್ಟು ಅವ್ರು ಪರ್ಸನಲಾಗಿ ತಗೊಂಡು ಮಾಡಿರೋದು. ತುಂಬ ಖುಷಿಯಾದ ವಿಚಾರ ಅದು, ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ. ಓಕೆ, ಇವಾಗ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ನಾಳೆ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ನೋಡ್ಕೊಳ್ಳಿ. ನನಗೆ ಅದನ್ನೆಲ್ಲ ಪ್ಲೇ ಮಾಡಿ ತೋರ್ಸೋಕ್ಕೆ ಇವತ್ತು ಟೈಮ್ ಇಲ್ಲ, ನಾನು ಹೊರಗಡೆ ಹೋಗಬೇಕು. ಯೂಟ್ಯೂಬಲ್ಲಿ ಇರ್ತದೆ, ಹೋಗಿ ನೋಡ್ಕೊಳ್ಳಿ. ಲೆವೆಲ್ಸ್ ಇಲ್ಲಿಂದನೇ ಕಟ್ ಮಾಡ್ಕೊಂಡಿರೋದು, ಇದು ನೆನ್ನೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋ. ಇಲ್ಲಿ ಪ್ಲೇ ಮಾಡಿಕೊಂಡು ನೀವು ಕೇಳಿಸ್ಕೋಬೋದು. ಯಾವ ರೀತಿ ಬೈ ಅಂಡ್ ಸೆಲ್, ನಾನು ಅದನ್ನು ಪ್ಲೇ ಮಾಡೋಷ್ಟು ಟೈಮ್ ಇಲ್ಲ, ನೀವು ನೋಡ್ಕೊಳ್ಳಿ. ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡ್ಕೊಳ್ಳಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, 55,038, 55,096 ಝೋನ್ ಹಾಕಿದ್ದೆ. ಇದು ಕರೆಕ್ಷನ್ ಬಂದಮೇಲೆ ಝೋನಿಂದ ಬೈ ಪ್ಲಾನ್ ಮಾಡಬೇಕು, 0 to 0 ಅಂತ. ಇದನ್ನು ಪ್ಲೇ ಮಾಡಿ ನೋಡ್ಕೊಳ್ಳಿ. ಇದನ್ನೇ ಕಟ್ ಮಾಡಿ ತಂಬ್ಲೇನ್ ಹಾಕ್ಕೊಳ್ಳೋಣ. ಓಕೆ, ಇವತ್ತಿನ ವೀಡಿಯೋ ಸೇಮ್ ಝೋನ್, ರೈಟ್? ಕರೆಕ್ಷನ್ ಬಂದಮೇಲೆ ಬೈ ಮಾಡಬೇಕು ಅಂತ. ಬೈ ಮಾಡಿದ್ವಾ ಇಲ್ಲ, ಇವಾಗ ನೀವು ತಮ್ಲೇನೂ ನೋಡಿರ್ತೀರ. 40,000ಗೆ 9 ಲಕ್ಷ ಬಂದಿದೆ ಇಲ್ಲ ಅಂತ ಟೆಲಿಗ್ರಾಮಲ್ಲಿ ತೋರಿಸ್ತೀನಿ ನಾನು, ನೋಡಿ. ಇದು ಇವತ್ತಿನ ಟೆಲಿಗ್ರಾಮ್. ಓಕೆ, ಲೋ ವಾಲ್ಯೂಮ್ ಇರ್ತದೆ, ಕೇರ್ಫುಲ್ ಅಂತ ಹಾಕಿದ್ದೆ. ಬೆಳಿಗ್ಗೆ ಸೈಡ್ ವೈಸಲ್ಲೇ ಇತ್ತು. ಓಕೆ, ಆಮೇಲೆ ಸಿಹಿ ಕಾಲ್ ಕೊಟ್ಟಿದ್ದು ಮಾರ್ನಿಂಗ್. ಇಲ್ಲಿ ನೋಡಿ, ಮಧ್ಯಾಹ್ನವರೆಗೂ ನಾನು ಬ್ಯುಸಿ ಇದ್ದೆ. ಮಧ್ಯಾಹ್ನ ಮೇಲೆ ಟೆಲಿಗ್ರಾಮಲ್ಲಿ ಆ್ಯಕ್ಟಿವ್ ಆಗಿದ್ದು. ಇಲ್ಲಿ ನೀವು ಟೈಮ್ ನೋಡ್ಕೋಬೋದು, 2 ಗಂಟೆ 5 ನಿಮಿಷ, 2 ಗಂಟೆ 5 ನಿಮಿಷ ಟೈಮ್ ನೋಡ್ಕೊಳ್ಳಿ. ಇಲ್ಲಿ ಕ್ವಾಂಟಿಟಿ ನೋಡಿ. ಓಕೆ, ಕ್ವಾಂಟಿಟಿ ಎಷ್ಟು ಅಂದರೆ 10,500 ಕ್ವಾಂಟಿಟಿ. ಅಂದರೆ ಈಚ್ ಪಾಯಿಂಟ್ ಮೂವ್ ಆದರೆ ನನಗೆ 10,500 ಪ್ಲಸ್, ಈಚ್ ಪಾಯಿಂಟ್ ಮೈನಸ್ ಆದರೆ ನನಗೆ 10,500 ಲಾಸ್. ಓಕೆ, 10,500 ಕ್ವಾಂಟಿಟಿ. ನಾನು ಬೈ ಮಾಡಿರೋದು 4 ರೂಪಾಯಿ 14 ಪೈಸಾ. ಓಕೆ, 4 ರೂಪಾಯಿ ಅಂದ್ಕೊಳ್ಳಿ. ಇದನ್ನು 1:45ಗೆ ನಿಮ್ಗೆ ಹಾಕ್ಬಿಟ್ಟಿದ್ದೀನಿ, ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ ನೀವು ಇಲ್ಲಿ. ಇವಾಗ ಇಲ್ಲಿ ನೋಡಿ, 4 ರೂಪಾಯಿ ಮಾಡಿದ್ದು ಎಲ್ಲರಿಗೂ ಹೋಗಿದೆ. ನಾನು ಬೈ ಮಾಡಿದ್ದು 4 ರೂಪಾಯಿಗೆ, ಅದು ರೀಚ್ ಆಗಿದ್ದು 100 ರೂಪಾಯಿಗೆ. ಓಕೆ, ಅಂದರೆ 96 ಪಾಯಿಂಟ್ ಪ್ಲಸ್, 96 ಪಾಯಿಂಟ್ ಪ್ಲಸ್ ಇಂಟು ನನ್ನ ಕ್ವಾಂಟಿಟಿ 10,500. ಓಕೆ, ಈಸಿ ಕೊಟ್ಟು ಎಷ್ಟಾಗುತ್ತೆ ನೀವು ನೋಡ್ಕೊಳ್ಳಿ. ಇದನ್ನ ನಾನು ಲೈವ್ ಮಾಡಿ ತೋರಿಸಿರೋದು, ರೈಟ್? ಬೇರೆಯವ್ರ ಥರ ಲಾಸ್ಟಲ್ಲಿ 0 to 0 ಬಂತು ಅದೆಲ್ಲ ಇಲ್ಲ. ಲೈವಲ್ಲಿ ನಾನು ತಗೊಂಡು ನೀವು ತಗೊಳ್ಳಿ ಅಂತ ನಾನು ಸ್ಟೂಡೆಂಟ್ಸ್ ಕೇಳ್ಕೊಂಡು ಬೈ ಮಾಡಿಸಿದ್ದೀನಿ ಕೂಡ, ನೀವು ನೋಡ್ಕೋಬೋದು. ಇಲ್ಲಿ 10,500 ಕ್ವಾಂಟಿಟಿ ಬೈ ಮಾಡಿ 0 to 0 ಮಾಡಿದ್ದೀವಿ. ಇದಕ್ಕೆ ಬಂದಿರೋದು 9.5 ಲಕ್ಷ. ಅದು ಎಲ್ಲಿಗೆ ಎಕ್ಸಿಟ್ ಆಗಿದ್ದೀವಿ ಅದು ನೋಡೋದು ಬೇರೆ ವಿಚಾರ. ಬಟ್ ಇದು ಕಾಲಲ್ಲಿ ಪಾಸ್ ಆಗಿರೋದು 9.5 ಲಕ್ಷ ಪ್ರಾಫಿಟ್. ಓಕೆ, 40,000 ನನಗೆ 10,000 ಕ್ವಾಂಟಿಟಿ ಬೈ ಮಾಡೋಕ್ಕೆ ಯೂಸ್ ಆಗಿದ್ದು ಹಾರ್ಡ್ಲಿ 38,000. ಅದ್ರದ್ದು ಟಾರ್ಗೆಟ್ ನಿಯರ್ಲಿ 10 ಲಕ್ಷ, ಒಂದು 10-20,000 ಕಡಿಮೆ 10 ಲಕ್ಷ. ಓಕೆ, ಇದು ನಮ್ದು ವರ್ಕ್ ಆಗಿರೋ ವಿಧಾನ, ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ಕರೆಕ್ಟಾಗಿ ಅಲ್ಲಿಗೆ ಬಂದು ಕರೆಕ್ಷನ್ ಆದಮೇಲೆ ಬೈಯಿಂಗ್ ಪ್ಲಾನ್ ಮಾಡಿ ಅಂತ ಅಲ್ಲಿಗೆ ಬೈ ಆಗಿದೆ. ಇದು ಬ್ಯಾಂಕ್ ನಿಫ್ಟಿ ಕೂಡ ನೋಡಿ ಸೇಮ್. ನಮ್ಮ ಝೋನ್ ಕೆಳಗಡೆ ಓಪನ್ ಆದರೆ ರೆಸಿಸ್ಟೆನ್ಸ್ ಆಗೋಗುತ್ತೆ, ನಮ್ಮ ಮೇಜರ್ ಸಪೋರ್ಟ್ವರೆಗೂ ಬಂದು ಎಕ್ಸಾಕ್ಟ್ ಅದೇ ಸಪೋರ್ಟಿಂದ ವಾಪಸ್ ಬಂದಿದೆ. ಇದರಲ್ಲೇ ನಾವು ಟ್ರೇಡ್ ಮಾಡಿರೋದು ಕೂಡ. ಈ ಬೇರಿಶ್ ಕ್ಯಾಂಡಲ್ ಲೋ ಇಂದ ಇಷ್ಟು ಈ ಮೂಮೆಂಟನ್ನು ಕ್ಯಾಚ್ ಮಾಡಿದ್ದೀವಿ. ಓಕೆ, ಇವಾಗ ನಾಳೆ ಏನು ಮಾಡಬೇಕು, ಯಾಕಂದರೆ ತುಂಬ ಹೊತ್ತು ಮಾತಾಡೋಕ್ಕೆ ನಂಗೆ ಟೈಮ್ ಇಲ್ಲ. ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ. ಲೆವೆಲ್ಸ್ ಇವೆ, ಇವಾಗ ಚೇಂಜ್ ಮಾಡ್ತಾಯಿದ್ದೀನಿ ಲೈವಲ್ಲಿ. ಇದೇ ಲೆವೆಲ್ಸ್, ಇದ್ರ ಮೇಲೆ ಕ್ರಾಸ್ ಆದರೆ ಬೈಯಿಂಗ್ ಮಾಡ್ಬೋದು. ನಾನು ಕರೆಕ್ಷನ್ ಬಂದ ಮೇಲೆ ಬೈ ಪ್ಲಾನ್ ಮಾಡ್ತೀನಿ. ಓಕೆ, ಆಫ್ಟರ್ ಕರೆಕ್ಷನ್ ನಾನು ಬೈಯಿಂಗ್ ಪ್ಲಾನ್ ಮಾಡ್ತೀನಿ ಇಲ್ಲಿಂದ. ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ವೆಯ್ಟ್ ಮಾಡಿ ರೀಟ್ರೇಸ್ ಆದರೆ ಟ್ರೈ ಮಾಡ್ತೀನಿ ಈ ಝೋನಿಂದ. ಇದು ಬ್ರೇಕ್ ಆದರೆ 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗಿ ಕ್ಲೋಸ್ ಆಗಬೇಕು, ಆವಾಗಲೇ ಬೈಯಿಂಗ್. ಒಂದು ಇದ್ರ ಮೇಲೆ ಬೈಯಿಂಗ್, ಇಲ್ಲ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್. ಇದು ನಿಫ್ಟಿ ಲೆವೆಲ್ಸ್, ಬ್ಯಾಂಕ್ ನಿಫ್ಟಿ.
ಬ್ಯಾಂಕ್ ನಿಫ್ಟಿ ಕೂಡ ಸೇಮ್, ರೆಸಿಸ್ಟೆನ್ಸ್ ಮೇಲೆ ಬೈಯಿಂಗ್ ಆರ್ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್, ಸಿಂಪಲ್. ಓಕೆ, ಇದು ನನ್ನ ವ್ಯೂ ಮಾತ್ರ, ಮಾಡಿ ತೋರಿಸಿದರೆ ಪ್ರಾಫಿಟ್ ಬಂದಿದೆ ನಾಳೆ ದಿನ ಮಾಡಿಬಿಡ್ತೀನಿ ಅಂತ ಮಾಡಿಕೊಂಡು ಲಾಸ್ ಆದರೆ ನಿಮ್ಮ ಲಾಸ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ನಾಳೆ ಮಂಡೇ ಸಿಗೋಣ. ಬಾಯ್.